ಹಾಯ್ ಫ್ರೆಂಡ್ಸ್, ಇದು ಗೌರವ್ಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೆಲ್ದಿ ಡಯಟಿಂಗ್ ಓಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಓಟ್ಸ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: ನಾನು ಒಂದು 6 ಸ್ಪೂನ್ ಓಟ್ಸ್ ತೊಗೊಂಡಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ 2, ಹುಳ್ಳಿಕಾಯಿ ಹಚ್ಕೊಂಡಿದ್ದೀನಿ, ಕ್ಯಾರೆಟ್ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಒಂದು ನಿಂಬೆಹಣ್ಣು. ಕಾದಿದೆ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಇದು ಡಯಟ್ ಫುಡ್ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕೋಬೇಡಿ. ಮೆಣಸಿನ್ಕಾಯಿ 2 ಹಚ್ಕೊಂಡು ಇಟ್ಕೊಂಡಿದ್ದೆ, ಅದರಿಂದನೇ ಈರುಳ್ಳಿನೂ ಹಾಕೊಂಡ್ಬಿಡೋಣ. ಈರುಳ್ಳಿ ಆಗಿದೆ. ಈಗ ಹುಳ್ಳಿಕಾಯಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಸ್ವಲ್ಪ ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಹಾಕ್ಕೋಬೇಡಿ. ಓಟ್ಸ್ಗೆ ನಿಮಗೆ ಉಪ್ಪು ಜಾಸ್ತಿ ತಗೊಳ್ಳಲ್ಲ ಓಟ್ಸು. ಇದೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಗೆ ಕ್ಯಾರೆಟು ಹಾಕೋತೀನಿ. ಕ್ಯಾರೆಟ್ ಹಾಕೋತಾ ಇದ್ದೀನಿ. 2 ನಿಮಿಷ ಬೇಯಕ್ಕೆ ಬಿಡೋಣ. ಓಪನ್ ಮಾಡ್ಕೊಳ್ತೀನಿ. ಬೆಂದಿದೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಓಟ್ಸ್ಗೆ ಜಾಸ್ತಿ ನೀರು ಹಾಕೋದು ಬೇಡ. ನಾನು ಇದರಲ್ಲಿ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಫಿಷಿಯೆಂಟಾಗಿ ಒಬ್ಬರು ತಿನ್ಬೋದು ಅಷ್ಟೇ. ಓಟ್ಸ್ಗೆ ಜಾಸ್ತಿ ನೀರು ತಗೊಳ್ಳಲ್ಲ. ಇದೊಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಕೊಳ್ಳೋಣ. ಕುದೀತಾ ಇದೆ ಇವಾಗ. 5 ಟೇಬಲ್ ಸ್ಪೂನ್ ನಾನು ಓಟ್ಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಮತ್ತು ನಾನು ಮೊಟ್ಟೆ ಎಲ್ಲೋ ಹಾಕಿಲ್ಲ, ವೈಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಸಣ್ಣಗೆ ಹಚ್ಕೊಂಡಿದ್ದೀನಿ ಮೊಟ್ಟೆ. ನಾನು ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಒಂದು 4 ನಿಮಿಷದಿಂದ 5 ನಿಮಿಷ ಓಟ್ಸ್ ಬೆಂದ್ಬಿಡುತ್ತೆ. ಮುಚ್ಚೋಣ ಇದನ್ನ. ಒಂದು 4 ರಿಂದ 5 ನಿಮಿಷ ಆಗಿದೆ. ಓಟ್ಸ್ ಆಗಿದೆ. ಇವಾಗ ನೋಡಿ, ಈ ಥರ ಬೇಯಬೇಕಾಗತ್ತೆ. ಓಟ್ಸ್ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಲಾಸ್ಟ್. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಮತ್ತೆ ಒಂದು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಆಫ್ ಮಾಡ್ಕೊಂಡ್ಬಿಡೋಣ. ಹೆಲ್ದಿ ಓಟ್ಸ್ ರೆಡಿಯಾಗಿದೆ. ಇದು ಒಬ್ರಿಗಷ್ಟೇ ಸಫಿಷಿಯೆಂಟಾಗಿ ಒಬ್ಬರು ತಿನ್ಬೋದು. ಡಯಟಿಂಗ್ ಓಟ್ಸ್ ರೆಡಿಯಾಗಿದೆ. ಬಡಿಸ್ಕೊಳ್ತಾ ಇದ್ದೀನಿ.